ಆಭರಣ ಪ್ರಿಯರಿಗೆ ಮತ್ತೆ ಶಾಕ್ ಕೊಟ್ಟ ಚಿನ್ನ ಬೆಳ್ಳಿ. ಇಂದು ಮತ್ತೆ ಗಗನಕ್ಕೇರಿದ ಗೋಲ್ಡ್ ಸಿಲ್ವರ್ ರೇಟ್. ಗ್ರಾಹಕರಿಗೆ ಟೆನ್ಷನ್ ಹೆಚ್ಚಿಸಿದ ಬಂಗಾರ ಬೆಳ್ಳಿ. ಆಭರಣ ಪ್ರಿಯರಿಗೆ ಮತ್ತೆ ಶಾಕ್. ಬೆಳಿಗ್ಗೆ ತಾನೇ ಹೇಳಿದ್ವಿ ಒಂದು ಮಟ್ಟಿನ ಸ್ಥಿರತೆಯನ್ನ ಕಾಯ್ದುಕೊಳ್ತಿದೆ ಚಿನ್ನ ಬೆಳ್ಳಿ ಅಂತ. ಆದ್ರೆ ಈಗಾಗಲೇ ಗ್ರಾಹಕರಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಸಿಲ್ವರ್ ಮತ್ತು ಗೋಲ್ಡ್ ರೇಟ್ ನಲ್ಲಿ ಏರಿಕೆ ಕಂಡು ಬಂದಿದೆ. 10 ಗ್ರಾಮ್ ಚಿನ್ನದ ಬೆಲೆ 1,64,000 ರೂಪಾಯಿ. ಶೇರ್ಪೇಟೆ ಓಪನ್ ಆದ ತಕ್ಷಣ 2,000 ಜಂಪ್ ಆಗಿದೆ. ಬಂಗಾರ ಮಾತ್ರವಲ್ಲ, ಸಿಲ್ವರ್ ರೇಟ್ ನಲ್ಲೂ ಕೂಡ ಏರಿಕೆ ಕಂಡು ಬಂದಿರುವಂತದ್ದು. ಬೆಳಿಗ್ಗೆಯಿಂದ ಬರೋಬ್ಬರಿ 7,000 ರೂಪಾಯಿ ಜಂಪ್ ಆಗಿದೆ. ಇಂದು ಸಂಜೆ ವೇಳೆಗೆ ಮತ್ತಷ್ಟು ಚಿನ್ನ ಬೆಳ್ಳಿ ಏರಿಕೆಯಾಗುತ್ತಾ? ಜಾಗತಿಕ ಮಾರುಕಟ್ಟೆ ಎಫೆಕ್ಟ್ ನಿಂದ ಬೆಲೆ ಹೆಚ್ಚಳವಾಗಿದೆ. ಆಭರಣ ಪ್ರಿಯರಿಗೆ, ಕೊಂಡುಕೊಳ್ಳಬೇಕು ಅಂತಿರೋ ಗ್ರಾಹಕರಿಗೆ ಶಾಕ್ ಇದು. ಯಾಕಂದ್ರೆ ಬೆಳಿಗ್ಗೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ಇವತ್ತು ಚಿನ್ನ ಕೊಂಡುಕೊಳ್ಳಬಹುದು ಅನ್ನುವಂಥದ್ದು. ಆದ್ರೆ ಶೇರ್ಪೇಟೆ ಓಪನ್ ಆದ ತಕ್ಷಣ 2,000 ಜಂಪ್ ಆಗಿದೆ ಚಿನ್ನ. 10 ಗ್ರಾಮ್ ಚಿನ್ನದ ಬೆಲೆ 1,64,000 ರೂಪಾಯಿ ಇದೆ. ಅದೇ ಮಾರ್ಕೆಟ್ ಓಪನ್ ಆದ ತಕ್ಷಣ 2,000 ರೂಪಾಯಿ ಜಂಪ್ ಆಗಿದೆ ಚಿನ್ನ ರೇಟ್. ಬಂಗಾರ ಅಲ್ಲದೆ ಸಿಲ್ವರ್ ರೇಟ್ ನಲ್ಲೂ ಕೂಡ ಏರಿಕೆ ಕಂಡು ಬಂದಿರುವಂಥದ್ದು. ಬೆಳಿಗ್ಗೆಯಿಂದ ಬರೋಬ್ಬರಿ 7,000 ರೂಪಾಯಿ ಜಂಪ್ ಆಗಿದೆ ಬೆಳ್ಳಿಯಲ್ಲೂ ಕೂಡ. ಇಂದು ಸಂಜೆ ವೇಳೆಗೆ ಮತ್ತಷ್ಟು ಏರುತ್ತಾ ಚಿನ್ನ ಬೆಳ್ಳಿ ದರ? ಮಾರ್ಕೆಟ್ ಕ್ಲೋಸಿಂಗ್ ಟೈಮಿಗೆ ಏನಾಗುತ್ತೆ ನೋಡಬೇಕು. ಜಾಗತಿಕ ಮಾರುಕಟ್ಟೆ ಎಫೆಕ್ಟ್ ಇದು. ಜಾಗತಿಕವಾಗಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಯಾವುದೇ ಬದಲಾವಣೆಗಳು ನಡೆದರೂ ಕೂಡ ಅದರ ಪರಿಣಾಮ ಉಂಟಾಗೋದು ಸದ್ಯಕ್ಕೆ ಗೋಲ್ಡ್ ಸಿಲ್ವರ್ ರೇಟ್. ಯಾಕೆಂದ್ರೆ ಗ್ರಾಹಕ ಮತ್ತು ಹೂಡಿಕೆದಾರರ ಇಬ್ಬರೂ ಒಂದು ಕೇಂದ್ರೀಕೃತವಾಗಿರೋದು, ಅವರ ದೃಷ್ಟಿ ಇರೋದು ಸದ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿಯ ದರದ ಮೇಲೆ. ಒಂದು ರೀತಿ ನೋಡೋದಾದ್ರೆ 10 ಗ್ರಾಮ್ ಚಿನ್ನ ಬೆಲೆ ಸದ್ಯಕ್ಕೆ 1,64,000 ರೂಪಾಯಿ ಇದೆ. 2,000 ರೂಪಾಯಿ ಚಿನ್ನದ ರೇಟ್ನಲ್ಲಿ ಜಂಪ್ ಕಂಡು ಬಂದಿರುವಂಥದ್ದು. ಇನ್ನು ಬೆಳ್ಳಿಯ ರೇಟ್ ಮಾತ್ರ ದಾಗಾಲೋಟದಲ್ಲೇ ಓಡ್ತಿದೆ ಅಂತ ಹೇಳಬಹುದು. ಯಾಕೆಂದ್ರೆ ಬೆಳ್ಳಿಯ ರೇಟ್ ಬರೋಬ್ಬರಿ 7,000 ರೂಪಾಯಿ ಜಂಪ್ ಆಗಿದೆ. ಹತ್ತತ್ರ 3 ಲಕ್ಷಕ್ಕೆ ಬರುತ್ತೆ ಕರ್ನಾಟಕದಲ್ಲೂ ಅನ್ನುವಂಥದ್ದು. ಇಂದು ಸಂಜೆ ವೇಳೆಗೆ ಮತ್ತಷ್ಟು ಚಿನ್ನ ಬೆಳ್ಳಿಯ ದರದಲ್ಲಿ ಏರಿಕೆ ಕಂಡು ಬರುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಜಾಗತಿಕ ಮಾರುಕಟ್ಟೆ ಎಫೆಕ್ಟ್ ಅಂತ ಹೇಳಲಾಗ್ತಿದೆ. ರಾಜಕೀಯ ಅಸ್ಥಿರತೆ ಇರಬಹುದು, ನಾನಾ ರೀತಿಯ ಕಾರಣಗಳು, ಮತ್ತು ಜಾಗತಿಕವಾಗಿ ರಾಜಕೀಯವಾಗಿ ಯಾವೆಲ್ಲ ಬದಲಾವಣೆಗಳು ಆಗ್ತಿದೆಯೋ ಅದು ಗ್ಲೋಬಲ್ ಮಾರ್ಕೆಟ್ ಮೇಲೆ ಎಫೆಕ್ಟ್ ಆಗ್ತಿದೆ. ಅಲ್ಲಿ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಯಾರೇ ನಾಯಕರು ಯಾವುದೇ ನಿರ್ಧಾರವನ್ನ ತಗೊಂಡ್ರು, ಇನ್ಯಾವುದೇ ತೆರಿಗೆಯನ್ನ ಹಾಕಿದ್ರು, ಅಥವಾ ಮತ್ತೊಂದು ಯಾವುದೇ ಯುದ್ಧ ಘೋಷಣೆ ಆದ್ರೂ ಅದರ ಎಲ್ಲ ಎಫೆಕ್ಟ್ ಆಗೋದು ಶೇರ್ ಮಾರ್ಕೆಟ್ ಮೇಲೆ. ಅದೇ ರೀತಿ ಈಗ ಷೇರುಪೇಟೆ ಓಪನ್ ಆದ ತಕ್ಷಣ 2,000 ರೂಪಾಯಿ ಚಿನ್ನದಲ್ಲಿ ಜಂಪ್ ಕಂಡು ಬಂದಿರುವಂತದ್ದು. ಜೊತೆಗೆ ಬೆಳ್ಳಿಯಲ್ಲೂ ಕೂಡ 7,000 ರೂಪಾಯಿ ಜಂಪ್ ಆಗಿದೆ. ಗ್ರಾಹಕನ ಪರಿಸ್ಥಿತಿ ಹೇಳತೀರದು. ಯಾಕೆಂದ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ಸ್ಥಿರತೆ ಇದೆ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಅಂತ ನಾವೇ ಹೇಳಿದ್ವಿ. ಆದ್ರೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಈಗ 2,000 ರೂಪಾಯಿ ಜಂಪ್ ಆಗಿರೋದನ್ನು ನಾವು ನಿಮ್ಮ ಮುಂದೆ ಸ್ಟೋರಿನ ಇಡ್ತಾ ಇದ್ದೀವಿ. ಹಾಗಾಗಿ ಗ್ರಾಹಕನಿಗೆ ಖಂಡಿತವಾಗಿಯೂ ಈ ಟೆನ್ಷನ್ ಆಗುತ್ತೆ. ಬೆಳಿಗ್ಗೆ ಡಿಸೈಡ್ ಮಾಡಿ ಇನ್ನೇನು ಮಧ್ಯಾಹ್ನ ಅಂಗಡಿ ತಲುಪೋ ಅಷ್ಟರಲ್ಲಿ ಚಿನ್ನದ ರೇಟೇ ಬದಲಾಗಿರುತ್ತೆ. ಹಾಗಾಗಿ ಆಯಾ ಟೈಮಿಂಗಿಗೆ ಏನು ಚಿನ್ನದ ರೇಟ್ ಇರುತ್ತೋ ಅದನ್ನೇ ಜ್ಯುವೆಲರಿ ಮಾಲೀಕರು ಹೇಳ್ತಾರೆ. ಜೊತೆಗೆ ವೇಸ್ಟೇಜು, ಮೇಕಿಂಗ್ ಚಾರ್ಜು ಇತ್ಯಾದಿಗಳನ್ನೆಲ್ಲ ಸೇರಿಸಿ ಒಂದು ಒಡವೆ ಕೊಂಡುಕೊಳ್ಳೋಕು ಇವತ್ತು ಗ್ರಾಹಕನಿಗೆ ಸಾಧ್ಯವಾಗದಂತಹ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಬಡವರ್ಗದ ಜನ ಹಾಗೂ ಮಿಡಲ್ ಕ್ಲಾಸ್ ಜನಕ್ಕೆ ಕೂಡ ಬಂಗಾರ ಮತ್ತು ಬೆಳ್ಳಿ ಅನ್ನೋದು ಕೈಗೆಟಕದಂತಹ ನಿಧಿಯಾಗೆ ಉಳ್ಕೊಳ್ಳುತ್ತಾ ನೋಡಬೇಕು. ಇನ್ನು ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ನಲ್ಲಿ ಇವತ್ತು ಚಿನ್ನ ಬೆಳ್ಳಿಯ ದರ ಎಷ್ಟಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.